ಸಾಲದ ಸುಳಿಯಲ್ಲಿ ಸಿಲುಕಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿರುವಾಗ ಬದುಕಿನಲ್ಲಿ ಪ್ರೇರಣೆಯಾಗಿ ಆರ್ಥಿಕ ಆಸರೆಯಾಗಿರುವುದು ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಎಂದು ಪ್ರಗತಿಪರ ಕೃಷಿಕ ದುರ್ಗಪ್ಪ ಹೇಳಿದರು. ಅವರು ಸಾಗರದ ಮಂಗಳ ಬೀಸು ಕೈಗಾರಿಕಾ ವಲಯದಲ್ಲಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ತಾಲೂಕಾ ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ಪಡೆದ ಆರ್ಥಿಕ ಸಾಲದ ರೂಪದ ನೆರವು ಸಾಕಷ್ಟು ಲಾಭವನ್ನು ನೀಡಿದೆ. ಕೇವಲ 2 ಎಕರೆ ಜಮೀನಿನಲ್ಲಿ ಜೇನು, ಮೀನು, ಕುರಿ ಮತ್ತು ತೊಂಡೆಕಾಯಿ ಬೆಳೆಯುವ ಕೃಷಿಯಿಂದಾಗಿ ಪ್ರತಿ ತಿಂಗಳು 1,10,000 ರೂಗಳ ಆದಾಯವಿದ್ದು 18 ತಿಂಗಳುಗಳಲ್ಲಿ 15 ಲಕ್ಷ ರೂಗಳ ಸಾಲ ಮರುಪಾವತಿ ಮಾಡಿದ್ದೇನೆ. ಇದಕ್ಕೆಲ್ಲ ಧರ್ಮಸ್ಥಳ ಯೋಜನೆಯಿಂದ ಪಡೆದ ಆರ್ಥಿಕ ಸಹಾಯವೇ ಕಾರಣವಾಗಿದೆ ಎಂದರು. ಇವತ್ತು ಕರ್ನಾಟಕದಲ್ಲಿ ಒಬ್ಬ ಸಂಘದ ಸದಸ್ಯನನ್ನು ಕರ್ನಾಟಕದಲ್ಲಿ ಯಾರು ಮಾಡಲು ಸಾಧನೆ ಮಾಡಿದ್ದಾರೆ? ಯಾಕಂತಂದ್ರೆ ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿದ್ದು ನಂದಲ್ಲ, ನಿಮ್ಮೆಲ್ಲ ಸಂಘದ ಸದಸ್ಯರದ್ದು, ಧರ್ಮಸ್ಥಳ ಯೋಜನೆಯದು ಎಲ್ಲರಿಗೂ ನನಗೊಬ್ಬರಿಗೆ ಸರ್ತಕ್ಕದ್ದಲ್ಲ. ಇದೇ ವೇಳೆ ಶ್ರೀ ಧರ್ಮಸ್ಥಳ ಯೋಜನೆಯ ಸಾಗರ ತಾಲೂಕಾ ಯೋಜನಾಧಿಕಾರಿ ಶಾಂತಾ ನಾಯ್ಕ್ ಮಾತನಾಡಿ, ಸಾಗರ ತಾಲೂಕಿನಲ್ಲಿ ಧರ್ಮಸ್ಥಳ ಯೋಜನೆ ಕಾರ್ಯಚಟುವಟಿಕೆಯ ಕುರಿತು ಮಾಹಿತಿ ನೀಡಿದರು. ಇವತ್ತು ಸಾಗರ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ಉದ್ದೇಶ ಏನು ಅಂತ ಕೇಳಿದರೆ, ಧರ್ಮಸ್ಥಳದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಜನಗಳಿಗೆ ಮನದಟ್ಟು ಮಾಡುವಂಥದ್ದು. ಸಮಾವೇಶದಲ್ಲಿ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಬಾಬು ನಾಯಕ್, ದೇವರಾಜ ಕುರುವರಿ, ರಾಘವೇಂದ್ರ ತಾಳಗುಪ್ಪ, ಪ್ರಗತಿ ಗ್ರಾಮೀಣ ಬ್ಯಾಂಕಿನ ವ್ಯವಸ್ಥಾಪಕರಾದ ಚಂದನ್ ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.